ಮಾಡಿದಾಯ್ತು. ಸಂಕಟಕ್ಕೆ ಸಿಕ್ಕಿದೆ ನಾನು, ನನ್ನ ದುರ್ದೈವನ ನೋಡು ಎಂದ. ಈ ಕ್ರೂರ ವಾಕ್ಯವನ್ನು ಕೇಳಿದೊಡನೆ ಭೀಷ್ಮನ ಕಣ್ಣುಗಳಲ್ಲಿ ನೀರು ತುಳುಕಿತು. ಕಣ್ಣೀರನ್ನು ತುಂಬಿಕೊಂಡು ಅವನು ದುರ್ಯೋಧನ ನೋಡಿ, ಅಪ್ಪ ದುರ್ಯೋಧನ, ಈ ವಿಚಾರವನ್ನ ನಾನು ನಿನಗೆ ಮೊದಲೇ ತಿಳಿಸಿದ್ದೆ. ದ್ರೋಣನು ವಿದುರನು ನಿನಗೆ ಎಷ್ಟೋ ಸಾರಿ ಹೇಳಿದ್ರು. ಅಷ್ಟೇಗೆ ಯಶಸ್ವಿನಿಯಾದ ನಿನ್ನ ತಾಯಿ ಗಾಂಧಾರಿಯೇ ನಿನಗೆ ಎಷ್ಟೋ ಸಾರಿ ಹೇಳಿದ್ರು. ನೀನು ಅದೊಂದನ್ನು ಕೇಳದೆ ಹೋದೆ. ದುರ್ಯೋಧನ, ನಾನು ಮೊದಲೇ ನಿನ್ನೊಡನೆ ಶಪಥವನ್ನು ಮಾಡಿಕೊಂಡಿದ್ದೇನೆ ಅಲ್ವೇ? ನೀನು ನನ್ನನ್ನಾಗಲಿ ಆಚಾರ್ಯನಾದ ದ್ರೋಣನನ್ನಾಗಲಿ ಹೀಗೆಯೇ ಮಾಡಬೇಕೆಂದು ಯಾವಾಗಲೂ ನಿರ್ಬಂಧಿಸಬಾರದು. ದ್ರೋಣ ಆಚಾರ್ಯ ಸ್ಥಾನದಲ್ಲಿ ಇರೋನು. ಭೀಷ್ಮನಿಗೆ ಇದೆಲ್ಲ ಮೊದಲೇ ಅವರೆಲ್ಲ ಮಾತು ಹಾಕೊಂಡಿರೋದು. ನಾನು ಮನಃಪೂರ್ವಕವಾಗಿ ಯುದ್ಧ ಮಾಡತಕ್ಕವನಾದ್ದರಿಂದ ನಿನ್ನ ಆಜ್ಞೆಗೆ ನಮ್ಮನ್ನು ಒಳಪಡಿಸಬಾರದು. ಈಗ ನಾನು ನಿನಗೆ ಸತ್ಯವಾದ ಒಂದು ಮಾತನ್ನು ಹೇಳ್ತೇನೆ. ಧೃತರಾಷ್ಟ್ರನ ಮಕ್ಕಳಲ್ಲಿ ಭೀಮನ ಕಣ್ಣಿಗೆ ಯಾವನು ಬೀಳ್ತಾನೋ ಆಗಲೇ ಅವನು ಸಾಯುವುದು ನಿಶ್ಚಯ ಅಂತ ತಿಳಿ. ಅವನ ಕಣ್ಣಿಗೆ ಸಿಕ್ಕಿದವರನ್ನು ಕೊಲ್ಲದೆ ಬಿಡೋದಿಲ್ಲ ಅವನು. ಇನ್ನು ನೀನು ಮನಸ್ಸನ್ನ ದೃಢ ಮಾಡಿಕೊಂಡು ನಿನಗೂ ವೀರಸ್ವರ್ಗವೇ ಗತಿ ಎಂದು ನಂಬಿ ಪಾಂಡವರನ್ನು ಎದುರಿಸಿ ಯುದ್ಧ ಮಾಡು. ಪಾಂಡವರೇನೋ ಇಂದ್ರಾದಿ ದೇವತೆಗಳಿಗೂ ಸೋಲುವವರಲ್ಲ. ಆದ್ದರಿಂದ ಯುದ್ಧಕ್ಕೆ ಸ್ಥಿರ ಮಾಡಿಕೊಂಡು ಹೋಗು ಎಂದ. ಹೇಳಿದಾಗ ವಿವೇಕ ಕೇಳಲಿಲ್ಲ. ಎಂತಹ ಉದ್ದಟತನ ಇವರುಗಳದ್ದು ನೋಡಿ. ಭೀಷ್ಮ ಇದ್ದಾನೆ, ಏನು ಮಾಡ್ಲಿಕ್ಕಾಗಲ್ಲ. ಇವರು ನನ್ ಜೊತೆ ಅವರಿದ್ದಾರೆ, ಇವರಿದ್ದಾನೆ. ಅವನು ಯಾವ ಅಸ್ತ್ರಶಸ್ತ್ರದಿಂದ ಇದಾಗೋದಿಲ್ಲ, ಇಂತಿಂತ ವರ ಪಡೆದಿದ್ದಾನೆ. ಇಂಥವ್ರ ಮೇಲೆಲ್ಲ ನಂಬಿ ಅನ್ಯಾಯವನ್ನ ನಡೆಸುವಂತ. ಈಗ ಮಿನಿಸ್ಟರ್ ಕಡೆನವ್ರು ಇದ್ದಾರೆ, ನಾನು ಏನ್ ನಡ್ಸಿದ್ರು ನಡೆಯುತ್ತೆ, ಅವನ್ ಮಿನಿಸ್ಟರ್ ಕಾಪಾಡ್ತಾನೆ. ಈ ಒಂದು ದಾರ್ಷ್ಟಿಕ. ಅವನನ್ನ ನೆಟ್ಟಿಗಿದ್ರು ಕೂಡ ಮಿನಿಸ್ಟರ್ ಆದವನು ಇವನ್ ಕಡೆಗೆ ಸೇರ್ಕೊಂಡವ್ರು, ಅವ್ರಿಗಾಗಿ ಇವನ್ ಅನ್ಯಾಯದಲ್ಲಿ ಸೇರ್ಕೊಳ್ಳೋದೆ. ಅದು ಹೇಗೆ ಅದರ ದುರುಪಯೋಗ ಮಾಡ್ತಾರೆ ಅನ್ನೋದು. ಭೀಷ್ಮನಿಗೆ ಪರಾಕ್ರಮ ಎಲ್ಲ ಇದೆ, ಆದ್ರೆ ಅದನ್ನ ನಂಬಿ ನಾನು ಏನೇನೋ ಮಾಡ್ತೀನಿ ಅಂತ ಅವನು ಹೇಳಿದ ವಿವೇಕದ ಮಾತು ಮಾತ್ರ ಕೇಳಲಿಲ್ಲ. ಈಗ ಬಂದು ಭೀಷ್ಮನನ್ನ ನಿನ್ಸುವಂತಹದ್ದು. ನನ್ನ ತಿಂದ್ಬಿಟ್ಟು ನಿನ್ ಸಿನ್ಸಿಯಾರಿಟಿ ಎಲ್ಲ ಅವ್ರ ಕಡೆಗೆ ಅಂತ. ಎಷ್ಟು ಮಟ್ಟಿಗೆ ಸರಿ? ಇದಕ್ಕೇನೆ ಅಲ ಜನರತಿ ಬೇಡ ಅಂತ. ದುರ್ಜನರ ಒಡನೆ ಸೇರ್ಬಾರದು. ಅದು ಒಂದು ತೀವ್ರವಾದ ಕರ್ಮ ಅದು ಮಾಡಿದ್ದು. ಇಲ್ದಿದ್ರಿ ಎಲ್ಲ ಮಾತುಗಳನ್ನ ಕೇಳ್ಬೇಕು. ಭೀಷ್ಮನಿಗೆ ಏನಾಗಿತ್ತು ಇದೆಲ್ಲ? ತಾನೇ ಮಾಡ್ಕೊಂಡಂತ ಸ್ವಯಂಕೃತ ಅಪರಾಧ. ಮಹಾನವನು, ಸಾಮಾನ್ಯನಲ್ಲ ಭೀಷ್ಮ. ಆದ್ರೆ ನಾನು ಹಸ್ತಿನಾವತಿಯ ಆ ಸಿಂಹಾಸನಕ್ಕೆ ಯಾವಾಗ್ಲೂ ಇರ್ತೇನೆ. ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋವನಿಗೆ ಯೋಗ್ಯತೆ ಇದೆಯೋ ಇಲ್ವೋ, ಅಯೋಗ್ಯನೋ ಸ್ಕೌಂಡ್ರಲ್ಲೋ ಅವನಿಗೆ ನಾನು ಸೇವೆ ಮಾಡ್ತೀನಿ ಅಂತ ನೀನೇ ಮಾಡ್ಕೊಂಡಿದ್ದು ಯಾರು ತಪ್ಪು? ಹೀಗೆ ಒಂದೊಂದ್ರಲ್ಲೂ ಬರೋದು. ಇಲ್ಲಿಗೆ 88ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧೃತರಾಷ್ಟ್ರನು ಪುತ್ರವಧವನ್ನು ಕೇಳಿ ದುಃಖಿಸಿದ್ದು. ಯಾರು ಎಲ್ಲದಕ್ಕೂ ಕಾರಣ? ಮೂಲ ಎಲ್ಲಿ? ಕಷ್ಟ ಇದು ಬಂದಾಗ ಭಗವಂತ ನನಗೆ ಹಿಂಗ್ ಮಾಡ್ಬಿಟ್ಟಿಯಲ್ಲ ನೀನು, ನಾನೇನ್ ಮಾಡಿದ್ದೆ ನಿನ್ಗೆ? ದಿಸಾಲು ತುಪ್ಪದ ದೀಪ ಹಚ್ತಾ ಇದ್ದೆ. ಏನು ಆ ಅಪಲಾಪಗಳು ಅಂತಂದ್ರೆ ಅವನ್ ನಗ್ತಾನ ಅವನ ಭಗವಂತ. ನಾನ ಮಾಡಿದ್ದು ಇದು, ನೀ ಹಿಂದೆ ಮಾಡಿದ್ಯಲ್ಲ. ಧರ್ಮದ ಉಲ್ಲಂಘನೆ, ಶಾಸ್ತ್ರದ ಉಲ್ಲಂಘನೆ, ನನ್ನ ಮಾತುಗಳನ್ನು ಧಿಕ್ಕರಿಸಿದ್ದು ಅನುಭವಿಸುವ. ಆಗ ಮಾಡ್ಬೇಕಾದ್ರೆ ಚೆನ್ನಾಗಿತ್ತಲ್ವೇ? ಉಪ್ಪು ತಿಂದೆ, ನೀರು ಕುಡಿ ಇವಾಗ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧೃತರಾಷ್ಟ್ರ ವ್ಯಸನದಿಂದ ಸಂಜಯನನ್ನು ಗುರ್ತು, ಹೇ ಸಂಜಯ, ಭೀಮನಿಂದ ಯುದ್ಧದಲ್ಲಿ ನನ್ನ ಅನೇಕ ಪುತ್ರರು ಹತರಾದದ್ದನ್ನ ನೋಡಿ ಭೀಷ್ಮ ದ್ರೋಣ ಕೃಪಾ ಮಾಡಿದ್ದೇನೋ? ಹೇ ಸಂಜಯ, ಪ್ರತಿದಿನವೂ ನನ್ನ ಮಕ್ಕಳು ಯುದ್ಧದಲ್ಲಿ ಸಾಯುತ್ತಲೇ ಇದ್ದಾರಲ್ಲ, ಇನ್ನೇನಾಗ್ಬೇಕು? ಬೇಕಿತ್ತ ಯುದ್ಧ? ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು, ಕೇಳಿದ್ದೇನೋ? ದೈವವೇ ಆ ನನ್ನ ಮಕ್ಕಳನ್ನು ಕೊಲ್ಲುತ್ತಿದೆ ಎಂದು ಯೋಚಿಸ್ತೇನೆ. ನೋಡಿ, ಇದೇ ಮೂರ್ಖತನ ಮಾಡೋದು. ನಾವೆಲ್ಲರೂ ಧೃತರಾಷ್ಟ್ರ ಆಗೋದು ಇದ್ರಲ್ಲೇನೆ. ತಪ್ಪನ್ನ ಇನ್ನೊಬ್ಬರ ಮೇಲೆ ಹೊರಿಸ್ಬಿಡೋದು. ಏನೋ ಜಯ ಸಿಕ್ಕಿದ್ರೆ ನಾನು ಬಿಟ್ಟಿಲ್ಲ ಅಂತ ಆಗ ಆತ್ಮ ಪ್ರಶಂಸೆ. ದೇವತೆಗಳು ಹೀಗೆ ಹಳ್ಳಕ್ ಬಿದ್ದಿದ್ದು, ಯಕ್ಷನಾಗಿ ಭಗವಂತ ಬಂದಿದ್ದು. ಅಗ್ನಿ ಇವರೆಲ್ಲ ಹೋಗಿ ವಾಪಸ್ ಬಂದ್ರಲ್ಲ ಅವಮಾನಿತರಾಗಿ. ಒಂದು ಹುಲ್ಕಡ್ಡಿನ ಸುಡಕ್ಕಾಗ್ಲಿಲ್ಲ ಅಗ್ನಿಗೆ, ಅದನ್ನ ಹಾರ್ಸೋಕಾಗ್ಲಿಲ್ಲ ವಾಯುವಿಗೆ. ಇಂದ್ರ ಹೋದ್ರೆ ಯಕ್ಷನೇ ಮರಿಯಾಗ್ಬಿಟ್ಟ. ಉಪನಿಷತ್ನಲ್ಲಿ ಬರೋ ಕಥೆ ಇದು. ಮನುಷ್ಯನ ಬುದ್ಧಿ ಎಲ್ಲ ಹೇಗೆ ಅಂದ್ರೆ, ಅದಕ್ಕಾಗಿ ಬಹಳವಾಗಿ ನೆನ್ಸ್ಕೋಬೇಕಾದೇನು, ನಾವು ಧೃತರಾಷ್ಟ್ರ ಆಗ್ಬಾರ್ದು. ಯಾವುದೋ ಮೋಹ, ಯಾವುದೋ ಒಂದು ಕಾರಣ, ಒಟ್ಟಿನಲ್ಲಿ ಅನ್ಯಾಯದ ಜೊತೆಗೆ ಸಹಕಾರ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಮಾತ್ರ
ಧರ್ಮೋ ರಕ್ಷತಿ ರಕ್ಷತಃ. ಇವೆಲ್ಲ ಮಾತುಗಳು. ಅದರಿಂದ ಧರ್ಮಕ್ಕೆ ವಿರುದ್ಧವಾದ ಕೆಲಸವನ್ನ ಯಾರು ಮಾಡಬೇಡಿ. ಇದು ನಮ್ಮ ದೈನಂದಿನ ಘಟನೆಗಳಲ್ಲೂ ಕೂಡ ನೆನೆಸ್ಬೇಕಾದ. ಅನ್ಯಾಯದಿಂದನೋ ಮೋಸದಿಂದನೋ ಇನ್ನೊಬ್ರಿಗೆ ಹೇಳಿಯೋ ಏನೋ ಆ ಕ್ಷಣದಲ್ಲಿ ಏನೋ ಹಣವೋ ಮತ್ತೊಂದೋ ಏನೋ ಸಿಗ್ಬೋದು ಅಲ್ಲಿ. ಆದ್ರೆ ಅದು ಶಾಶ್ವತವಲ್ಲ. ಆ ಒಂದು ಅನ್ಯಾಯದ ಕೆಲಸ ಅನೃತ ಅದು ಕಟ್ಟದ ಪರಂಪರೆಯನ್ನು ತರುತ್ತೆ, ಒಂದಕ್ಕೊಂದು ಲಿಂಕ್ ಆಗಿ ಮುಂದಕ್ಕೆ. ಬರೀ ಅಷ್ಟಕ್ಕೆ ಹೋಗಲ್ಲ ಅದು. ದೈವವೇ ನನ್ನ ಮಕ್ಕಳನ್ನು ಕೊಲ್ಲುತ್ತೆ ಅಂತ ನಾನು ಯೋಚಿಸ್ತೇನೆ. ನನ್ನ ಮಕ್ಕಳು ಪಾಂಡವರಿಂದ ಪರಾಜಿತರಾಗ್ತಾಲೇ ಇದ್ದಾರೆ ಹೊರತು ಅವರು ಜಯಿಸಿದ ದಿನವನ್ನು ನಾನು ಕೇಳಲೇ ಇಲ್ಲ, ಕೇಳೋಕ್ಕಾಗೋದೂ ಇಲ್ಲ. ನೀನು ಅಯ್ಯೋ ಭೀಷ್ಮ, ದ್ರೋಣ, ಕೃಪ, ಭೂರಿಷ್ಠವಸು, ಮಹಾವೀರನಾದ ಭಗದತ್ತ, ಅಶ್ವತ್ಥಾಮ ಇವರೇ ಮೊದಲಾಗಿ ಎಂತಹ ಯುದ್ಧದಲ್ಲಿಯೂ ಹಿಂತಿರುಗದ ಇನ್ನೂ ಅನೇಕ ಮಹಾಶೂರರ ನಡುವೆ ಇದ್ಕೊಂಡಿರುವಾಗಲೂ ನನ್ನ ಮಕ್ಕಳು ಯುದ್ಧದಲ್ಲಿ ಕೊಲ್ಲಲ್ಪಡ್ತಿದ್ದಾರೆ ಅಂದ್ರೆ ಅದೃಷ್ಟಕ್ಕಿಂತಲೂ ಪ್ರಭಾವವಾದದ್ದೇನಿದೆ? ಯತ್ನೇ ಕೃತೆ ಯದಿನ ಸಿಜ್ಜಿ ಕೋತ್ರ ದೋಷಃ ಅಂತ ದಾರಿ ಜಾರಿಸ್ಕೊಂಡ್ಬಿಡೋದು. ಮಾಡೋ ಕೆಲಸ ಮಾಡಿದ್ವಿ, ಸಫಲವಾಗ್ಲಿಲ್ಲ, ಯಾರ್ ತಪ್ಪು? ಭಗವಂತನ ಸಂಕಲ್ಪ ಇಲ್ಲ, ಹೇಳ್ಬಿಟ್ಟು ಬಿಸಾಕ್ಬಿಡಿ, ಆಗೋಯ್ತು, ಮುಗೀತು. ನಿಮ್ಮ ಜವಾಬ್ದಾರಿ ಮುಗಿಯಿತು. ಏನ್ ಮಾಡೋಕ್ಕಾಗತ್ತೆ? ಭಗವಂತನ ಸಂಕಲ್ಪ ಇರ್ಲಿಲ್ಲ. ನೀವು ಏನ್ ಆ ಕೆಲಸ ಮಾಡ್ಬೇಕಾಗಿದ್ದು ಸರಿಯ ಮಾಡಿದ್ರ? ಅದಕ್ಕೆ ಈ ಸುಭಾಷಿತನ ಹೇಳ್ಬಿಡೋದು, ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕೋತ್ರ ದೋಷಃ. ಯಾರ್ ತಪ್ಪು? ಅದನ್ನ ಸರಿಯಾಗಿ ಬಿಡಿಸಿದ್ರೆ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ, ಸಿದ್ಧವಾಗದಿದ್ರೆ ಕಹ ಅತ್ರ ದೋಷಃ. ಎಲ್ಲಿ ನೀನು ವೇರ್ ವಿ ಎಂಟ್ ರಾಂಗ್, ನೀನ್ ಎಲ್ಲಿ ತಪ್ಪದೆ ಅದನ್ನ ನೋಡು, ಅದನ್ನ ಸರಿ ಮಾಡ್ಕೊ, ಇನ್ನೊಂದ್ಸಲಿ ಪ್ರಯತ್ನ ಮಾಡು. ಸೋಲು ಗೆಲುವಿಗೆ ಸಕ್ಸಸ್ ಅನ್ನೋದು ಇದನ್ನೇ ಹೇಳೋದು. 88 ಸಲ 99 ಸಲಿ ಸೋತ್ರು ಕೂಡ 100ನೇ ಸಲಿ ನಾ ಗೆಲ್ತೀನಿ ಅನ್ನೋ ಒಂದು ಆಶಾವಾದ ಇರ್ಬೇಕು. ಧರ್ಮದ ಜೊತೆಗಿದ್ರೆ ಏನೇನೋ ಆಗತ್ತೆ ಅಂತಲ್ಲ. ಮೂರ್ಖನಾದ ದುರ್ಯೋಧನಾದ್ರು ಹಿಂದೆ ನಾನು ಯುದ್ಧ ಬೇಡ ಬಂದು ಎಷ್ಟೆಷ್ಟು ವಿಧವಾಗಿ ಹೇಳಿದ್ರು ಕೇಳದೆ ಹೋದ. ಅವನ ಮೇಲೆ ಜಾಡಿಸ್ಬಿಡು. ನೀನ್ ರಾಜನಾಗಿ ನಿನ್ನ ಅಧಿಕಾರ ಚಲಾಯಿಸೋಕ್ ಆಗ್ತಿರ್ಲಿಲ್ವ? ಹಿಡ್ಕೊಂಡು ಅವನ್ ಕಪಾಲಕ್ಕೆ ಹೊಡೆದು ಬೀಳೋ ಕಾಲ್ಗೆ ಅವನು ಅಣ್ಣ ನಿನಗೆ ಧರ್ಮರಾಜ, ಅವನ ಹೆಂಡತಿ ನಿನ್ನ ಅತ್ತಿಗೆ. ಜ್ಯೇಷ್ಠ ಭ್ರಾತ ಪಿತುಸ್ಸಮಾಹ ಅಂತ. ದೊಡ್ಡಣ್ಣ ತಂದೆಗೆ ಸಮಾನ. ದೊಡ್ಡಣ್ಣ ತಂದೆಗೆ ಸಮಾನ ಆದ್ರೆ ಅಣ್ಣನ ಹೆಂಡತಿ ಏನಾಗ್ಬೇಕು? ಅವಳು ಸೆರಗನ್ನ ಹಿಡಿದು ಇಳಿದಿದ್ದು ಎಷ್ಟು ಮಟ್ಟಿಗೆ ಸರಿ? ಭೀಷ್ಮನು ವಿದುರ, ತಾಯಿಯಾದ ಗಾಂಧಾರಿ ಅವನ ಹಿತಕ್ಕಾಗಿ ಹೇಳಿದ ಮಾತನ್ನು ಕೇಳದೆ ದುರ್ಬುದ್ಧಿಯಿಂದ ಅವನು ಈ ಕಾರ್ಯಕ್ಕೆ ಕೈ ಇಕ್ಕಿದ. ಅದಕ್ಕೆ ತಕ್ಕ ಫಲ ಈಗ ಪ್ರಾಪ್ತವಾಯಿತು. ಎಲ್ಲ ಮೂಲ ಯಾರು? ನೀನ್ ರಾಜನಾಗಿದ್ದೇನ್ ಮತ್ತೆ ಸುಮ್ನೆ ಹೆಸರ್ಗ? ನಿನ್ನ ಇದ್ರ ಕೇಳದೆ ಇದ್ರೆ ಅವಿಧೇಯ ಮಗನಾದ್ರೆ ದಂಡಿಸ್ಬೇಕಾಗಿತ್ತು. ಯಾಕ್ ಬಿಟ್ಟೆ? ಮಕ್ಕಳಿಗೆ ತಂದೆ ಬಾಲ್ಯದೊಳ್ ಅಕ್ಕರೆ ವಿದ್ಯೆಗಳನ್ನ ಅರಿಪದಿರ್ದೊಡೆ ಕೊಂದ. ದುರ್ಯೋಧನ್ ಕೊಂದವನು ಭೀಮ ಅಲ್ಲ, ಧೃತರಾಷ್ಟ್ರನೇ. ಆ ಭೀಮಸೇನನ ವಿವೇಕ ಇಲ್ಲದೆ ನನ್ನ ಮಕ್ಕಳನ್ನ ಪ್ರತಿ ದಿನವೂ ಯಮಪುರಕ್ಕೆ ಸಾಗಿಸ್ತಾ ಇದ್ದಾನೆ. ವಿದುರನ ಉತ್ತಮ ನೀತಿವಾದಿಗಳು ನಾನು ಕೇಳದೆ ಹೋದದ್ದು ಈಗ ಫಲಪ್ರಾಪ್ತ ಆಯ್ತು, ಅನುಭವಿಸಿ. ಇವಾಗ ಯಾರೋ ತಪ್ಪು ಮಾಡ್ದ, ಅವನಿಗೆ ಶಿಕ್ಷೆ ಆಯ್ತು ಅಂತ ಅಯ್ಯೋ ಅವನಿಗೆ ಹಿಂಗಾಗೋಯ್ತಲ್ಲ ಅಂತ ಅವನ ಪಾಪದಲ್ಲಿ ನೀವು ಪಾಲಿ ಆಗ್ತೀರಿ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆದ್ರೆ ಕರೆಕ್ಟ್ ಅಂತ ಹೇಳ್ಬೇಕು, ಈ ಡಿಸರ್ವ್ಸ್ ಇಟ್. ಅಯ್ಯೋ ಪಾಪ ಅವನು ಕೊಂದು ಬಿಡ್ತಾರೆ, ಅಯ್ಯೋ ಪಾಪ ಅಂತಂದ್ರೆ ಅವನ ಪಾಪ ನಿಮ್ಗೆ ಸುತ್ಕೊಳತ್ತೆ. ಯಾಕೆ? ಅನ್ಯಾಯದ ಜೊತೆಗೆ ನಿಮ್ಮ ಸಹಕಾರವೇ? ಅನುಕಂಪೆ ಎಲ್ಲಿ ಯಾರಿಗ್ ತೋರಿಸ್ಬೇಕು? ನಿನ್ನ ಮಗನು ಜೂಜಿನಿಂದ ತಪ್ಪಿಸೋ, ಪಾಂಡವರೊಡನೆ ದ್ರೋಹ ಬೇಡ ಎಂದು ಆ ವಿದುರ ನಮ್ಮ ಹಿತೈಷಿಗಳಾದ ಸುಹೃತ್ತುಗಳು ಎಷ್ಟೋ ವಿಧವಾಗಿ ನನಗೆ ಹೇಳಿದ್ರು. ಮನುಷ್ಯನಿಗೆ ಹಿತಕರವಾದ ಔಷಧಿಯೋ ಕಹಿಯಾಗಿ ತೋರುವಂತೆ ಅವೊಂದನ್ನು ನಾನು ಆಧರಿಸಿದೆ ಹೋದೆ. ವಕ್ತ ಶ್ರೋತ ಚ ದುರ್ಲಭ. ಮಾರೀಚ ಈ ಮಾತನ್ನು ಹೇಳ್ತಾನೆ. ರಾವಣ ಬಂದು ನನ್ನ ಆಜ್ಞೆ, ಇವಾಗ ನಾನು ರಾಜ ಲಂಕಾಧಿಪತಿ, ನೀನ್ ನನ್ನ ಸೋದರ ಮಾವ ಇರ್ಬೋದು, ವಯಸ್ಸಿನಲ್ಲಿ ದೊಡ್ಡವನ್ ಇರ್ಬೋದು, ನೀನ್ ತಲೆ ತೆಗಿತೀನಿ ನಾನು ರಾಜನಾಗಿ, ನನ್ನ ಆಜ್ಞೆಯನ್ನ ಕೇಳದೆ ಇದ್ರೆ ಅಂತ ಮೊದಲು ಹೇಳಿದಾಗ ವಾಪಸ್ ಹೋಗಿದ್ದ. ವಿವೇಕ ಇದ್ದ ಅವಾಗ ಸ್ವಲ್ಪ ಒಂಚೂರು, ಆಮೇಲೆ ಬಂದಾಗ ಅದಕ್ಕೆ ಉದ್ಗಾರ ಹೇಳ್ತಾನೆ, ನಿನ್ ಕೈ ಮೇಲೆ ಸಾಯೋ ಬದಲು ನಾನು ರಾಮನ ಹತ್ರ ಸಾಯ್ತೀನಿ. ಮಾರೀಚ ಹೇಳಿದ ಮಾತು. ಹಾಗೆ ನಾನು ಅದೊಂದನ್ನು ಕೂಡ ಆಧರಿಸಿದೆ ಹೋದೆ. ಈಗ ಎರಡು ವಿಷಯ, ಒಂದು ದೇಹ, ಇನ್ನೊಂದು ಆತ್ಮ. ಆತ್ಮಕ್ಕೆ ಹಿತವಾದದ್ದು ದೇಹಕ್ಕೆ ವಿಷವಾಗಿ ಕಾಣಬಹುದು.
ಔಷಧಿ ಕಹಿಯಾಗಿರುತ್ತೆ, ಆದ್ರೆ ಆ ಶರೀರಕ್ಕೆ ಒಳ್ಳೇದು. ಆದ್ರೆ ನಾಲಿಗೆಗೆ ಅದು ಕಹಿ. ನಾಲಿಗೆ ರುಚಿ ಅಂತ ತಿಂದ್ರೆ ಶರೀರ ಹೋಗುತ್ತೆ. ಇದನ್ನೇನೆ ಶ್ರೇಯಸ್ಸು ಪ್ರೇಯಸ್ಸು ಅನ್ನುತ್ತೆ ಉಪನಿಷತ್ತು. ಯಾವುದು ಪ್ರಧಾನವಾಗಬೇಕು, ಶ್ರೇಯಸ್ಸೋ ಪ್ರೇಯಸ್ಸು ಅಂತ. ಯತ್ ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನ. ಬರೀ ಶರೀರಕ್ಕೆ ಅಲ್ಲ, ಆತ್ಮದ ಹಿತಕ್ಕೆ. ಅದಕ್ಕಾಗಿ ಅವನಲ್ಲಿ ಶರಣಾಗತಿಗೆ ಮಾಡಿತ್ತು. ನಾನು ಯಾವ್ದಕ್ಕೆ ಸೇರ್ಬೇಕು ಇವಾಗ, ನಾನು ಏನ್ ಮಾಡ್ಬೇಕು ಇವಾಗ, ಇದು ಮಾತುಗಳು ಬರ್ಬೇಕಾದ್ರೆ. ಮನುಷ್ಯನಿಗೆ ಹಿತಕರವಾದ ಔಷಧಿ ಕಹಿಯಾಗಿ ತೋರುವಂತೆ ಯಾವೊಂದನ್ನು ಕೂಡ ನಾನು ಆಧರಿಸದೆ ಹೋದೆ. ಆ ಮಾತುಗಳೆಲ್ಲ ಈಗ ನಿಜವಾಗಿ ಕಂಡು ಬರ್ತಾ ಇದೆ. ವಿದುರ, ದ್ರೋಣ, ಭೀಷ್ಮ, ಇನ್ನೂ ನಮ್ಮ ಬೇರೆ ಹಿತೈಷಿಗಳು. ಹಿತೈಷಿಗಳು ಅಂದ್ರೆ ಇವರು ನಿಜವಾಗ್ಲು ಅವನಿಗೆ ಯಾವುದು ಹಿತವೋ ಅದನ್ನ ಮಾಡುವಂತ ಸರಿಯಾದ ಮಿತ್ರನ ಲಕ್ಷಣಗಳು ಕೂಡ ಇದ್ದೇನೆ. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಢತಿ ಗುಣಾನ್ ಪ್ರಕಟೀಕರೋತಿ ಆಪದ್ನತಂಚ ನಜಹಾತಿ ದದಾತಿ ಕಾಲೆ ಸನ್ಮಿತ್ರ ಲಕ್ಷಣಮಿದಂ ನಿಗದಂತಿ ಸಂತಹ. ಬ್ರಹ್ಮವಾದಿನೋ ವದಂತಿ ಅಂತ ಹೇಳಿದಂತೆ ಸಂತರು ಹೇಳ್ತಾರೆ ಯಾರು ನಿಜವಾದ ಮಿತ್ರ. ದುರ್ಯೋಧನಿಗೆ ಹೇಳ್ಕೊಂಡ ಬಹಳಷ್ಟು ಕರ್ಣ, ನಿಜವಾದ ಮಿತ್ರನಾದ್ನೆ ಅವನು ಇಲ್ಲ. ಪಾಪ ನಿವಾರಯತಿ, ಮಿತ್ರನಾದವನಾದ್ರೆ ಅವನ ಹಿತೈಷಿ ಆದ್ರೆ ಅವನಿಗೆ ಇಷ್ಟ ಇಲ್ದಲೇ ಇರ್ಬೋದು ಕೇಳೋದಕ್ಕೆ, ಆದ್ರೂ ನೀ ಮಾಡ್ತಿರೋದು ತಪ್ಪು, ಈ ಪಾಪದ ಕೆಲಸ ಮಾಡಬೇಡ ಅಂತ ನಿಲ್ಲಿಸ್ಬೇಕು. ಪಾಪ ನಿವಾರಯತಿ ಯೋಜಯತೆ ಹಿತಾಯ, ಯಾವುದು ಒಳ್ಳೇದು ಅದರಲ್ಲಿ ಯೋಜಿಸುವಂತದ್ದು. ಗುಹ್ಯಂ ನಿಗೂಢತಿ, ಪ್ರತಿಯೊಬ್ಬರಲ್ಲೂ ದೋಷಗಳು ವೀಕ್ನೆಸ್ ಇದೆ, ಅದನ್ನ ಅವನು ಮರೆ ಮಾಡಿ ಇಲ್ಲ ಇಲ್ಲ ಅವನ್ ಹಾಗಲ್ಲ ಅಂತ ಹೇಳಿ ಗುಣಾನ್ ಪ್ರಕಟೀಕರೋತಿ ಆಪದ್ನತಂಚ ನಜಹಾತಿ ದದಾತಿ ಕಾಲೆ, ಕಷ್ಟದಲ್ಲಿದ್ದಾಗ ಅವನಿಗೆ ಹಣ ಸಹಾಯ ಬೇಕಾ ಅದನ್ನು ಮಾಡ್ತಾನೆ. ಸನ್ಮಿತ್ರ ಲಕ್ಷಣಮಿದಂ ನಿಗದಂತಿ ಸಂತಹ. ನಮ್ಮ ಬೇರೆ ಹಿತೈಷಿಗಳು ಹೇಳಿದ ಮಾತನ್ನ ಕೇಳದೆ ಕೌರವರು ಯುದ್ಧದಲ್ಲಿ ಸಾಯ್ತಾ ಇದ್ದಾರೆ. ಸಂಜಯ ಮೀರಿ ಓದುದಕ್ಕೆ ಮಾಡೋದೇನು, ಮುಂದಿನ ಯುದ್ಧ ವೃತ್ತಾಂತವನ್ನು ಹೇಳೋ ಕೇಳೋ, ಇನ್ನೂ ಸಾಯ್ತಾ ಇದ್ದಾರೆ ಒಬ್ಬೊಬ್ಬರಾದ್ಮೇಲೆ. ಇಟ್ ಈಸ್ ನೆವರ್ ಟೂ ಲೇಟ್. ಈಗಲಾದ್ರೂ ನಿಲ್ಲಿಸಬಹುದಲ್ಲ, ಬುದ್ಧಿ ವಿವೇಕ ಇದ್ರೆ. ಅಯ್ಯೋ ಆಗೋಲ್ಲ ಎಲ್ಲ ಹಿಂಗೇನೆ. ಇದು ಹೇಗಿದೆ ಅಂದ್ರೆ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಬರೋಂತವ್ರು ಬೆಳಗ್ಗೆ 7 ಗಂಟೆಗೆ ಹೋಗ್ತಾರೆ, 3 ಗಂಟೆಗೆ ಬಂದ್ರೆ ಮುಗಿದೋಯ್ತು ಅವ್ರ ದಿವಸ. 3 ಗಂಟೆಯಿಂದ ರಾತ್ರಿ ತನಕ ಏನಿದೆ, ಅಯ್ಯೋ ಆಗೋಯ್ತ್ರಿ ಅಷ್ಟೇ ನನ್ನ ಲೈಫ್ ಇವತ್ತಿಂದ ಮುಗೀತು. ಫ್ಯಾಕ್ಟ್ರಿ ಲೈಫ್ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ರೆ ಮುಗಿದೋಯ್ತು. ಎ ಬಿಸಿ ಪರ್ಸನ್ ಕ್ಯಾನ್ ಮೇಕ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ ಇನ್ನೊಂದು ಮಾತು. ನೀವು ಬ್ಯುಸಿಯಾಗಿರ್ಬೇಕು, ಅಂತದ್ರಲ್ಲಿ ಬೇರೆದಕ್ಕೂ ಸಮಯ ಮಾಡಬೇಕು. ಅಯ್ಯೋ ಹೆಂಗ್ ಟೈಮೇ ಆರ್ದಿಲ್ಲ ಸಂಧ್ಯಾವನ್ನೇ ಪಂಡೋದಕ್ಕೆ, ಇನ್ನೇನು ಮಾಡೋಕ್ಕೂ ಟೈಮೇ ಇಲ್ಲ. ಯಾವಾಗ್ಲೂ ಅದೇನೆ ಕಾಲು ಕಾಲು ಕಾಲು, ಏನ್ ಕಾಲೋ ಕಯ್ಯೋ, ಸದಾ ಮೀಟಿಂಗುಗಳು, ರಾತ್ರಿ 12 ಗಂಟೆ ಆದ್ರೂ ಮುಗಿಯಂಗಿಲ್ಲ. ಏನ್ ಬೇರೆ ಬಾಳೆ ಇಲ್ವೇ? ಏನು ಯಾವ ರೀತಿಯ ಜೀವನ ಇದು? ಹಣ ಒಂದೇ ಪ್ರಧಾನವಾಗಿ ಹೋಗ್ಲಿ, ಅವರಾಗ್ಲೂ ಅನುಭವಿಸ್ತಾರ ಏನಾದ್ರೂ? ಏನು ಇಲ್ಲ, ಯಾವಾಗ್ಲೂ ಟೆನ್ಷನ್. ಆ ದುಡ್ಡು ಆ ಇದ್ರಿಂದಾನೋ ಅದ್ ಏನ್ ಸುಖನೋ, ಮನೆ ದೊಡ್ಡದಾಗಿ ಕಟ್ಟೋದು ಎಲ್ಲ. ಈಗೇನ್ ಯಾರು ಎರಡು ಮಾಡಿ ಇಲ್ವೇ ಇಲ್ಲ, ಎಲ್ಲ 4-5 ಮಾಡಿಗಳು. ಅಲ್ಲಿ ಬಾತ್ರೂಮ್ ಸಪರೇಟ್ ಆಗಿ, ಜಕೂಸಿ ಅಂತ ಎಲ್ಲ. ಇವ್ರು ಹೋಗಿ ಆ ಬಾತ್ ಟಬ್ ನಲ್ಲಿ ಕೂತ್ಕೊಂಡು 8 ದಿವಸ ಸ್ನಾನ ಮಾಡಿದ್ರು ಕೇಳಿ. ಅನುಭವಿಸೋದಕ್ಕೂ ಇಲ್ಲ, ಇದು ಇಲ್ಲ, ಆದ್ರೆ ದುಡ್ಡು ಮಾಡ್ಬೇಕು, ಜೀವನದ ಒಂದೇ ಗುರಿ. ಲೋಕವೆಲ್ಲ ಅದ್ರ ತರಾನೇ ಹೋಗ್ತಾ ಇದೆ. ಕುರಿಗಳು ಸಾರ್ ಒಂದ್ರಂತೆ ಇನ್ನೊಬ್ರು ಎಲ್ರು ಬಿದ್ದು. ಮುಂದಿನ ಯುದ್ಧ ಅಂತ ವೃತ್ತಾಂತವನ್ನ ತಿಳಿಸೋ, ಏನ್ ಮಾಡಕ್ಕಾಗತ್ತೆ? ಎಲ್ಲ ದೈವದ ಆಟ ಇದು. ಧೃತರಾಷ್ಟ್ರ ಹೇಳಿದ ಮಾತು. ಅದಕ್ಕೆ ಸಂಜಯ ಹೇಳ್ದ, ಹೇ ರಾಜ, ಆ ದಿನದ ಮಧ್ಯಾಹ್ನದಲ್ಲಿಯೇ ಲೋಕಕ್ಷೇಕರವಾದಂತ ಘೋರ ಯುದ್ಧ ಆರಂಭವಾಯಿತು. ಧರ್ಮಪುತ್ರನ ಅನುಜ್ಞೆಯಿಂದ ಅವನ ಕಡೆಯ ಸೈನ್ಯಗಳೆಲ್ಲ ಆತುರದಿಂದ ಭೀಷ್ಮನನ್ನು ಕೊಲ್ಲಲು ಹೊರಟರು. ದೃಷ್ಟದ್ಯುಮ್ನ, ಶಿಖಂಡಿ, ಸಾತ್ಯಕಿ ಈ ಮೂವರು ಒಂದು ಕಡೆಯಲ್ಲಿ ತಮ್ಮ ತಮ್ಮ ಸೈನ್ಯಗಳನ್ನು ಸೇರಿಸಿಕೊಂಡು ಭೀಷ್ಮನನ್ನ ಎದುರಿಸಿ ಹೊರಟರು. ಮತ್ತೊಂದು ಕಡೆ ವಿರಾಟ, ದ್ರುಪದ ಇಬ್ಬರು ಸಮಸ್ತ ಸೋಮಕ ಸೈನಿಕರೊಡನೆ ಭೀಷ್ಮನ ಎದುರಾಗಿ ಹೊರಟರು. ಕೇಕಯ ವೀರರು, ದೃಷ್ಟಕೇತು, ಕುಂತಿ ಭೋಜ ಒಂದಾಗಿ ಯುದ್ಧ ಸನ್ನಾದಿಂದ ಸೈನ್ಯಗಳನ್ನು ಸೇರಿಸಿಕೊಂಡು
ಅವರು ಕೂಡ ಭೀಷ್ಮನನ್ನ ಎದುರಿಸಿದ್ರು. ಅರ್ಜುನ, ಉಪ ಪಾಂಡವರು, ಚೇಕಿತಾನ, ದುರ್ಯೋಧನ ಯುದ್ಧಕ್ಕಾಗಿ ಕಳಿಸಲ್ಪಟ್ಟಂತ ಇತರ ರಾಜರನ್ನ ಎದುರಿಸಿ ಹೋದ್ರು. ಅಭಿಮನ್ಯು, ಘಟೋತ್ಕಚ, ಭೀಮಸೇನ ಕೌರವನ್ನ ಎದುರಿಸಿದ್ರು. ಆ ಮೂರು ಕಡೆಯಲ್ಲಿಯೂ ಪಾಂಡವರು ಕೌರವರನ್ನ ಕೊಲ್ತಾ ಬಂದ್ರು. ಹಾಗೆ ನಿನ್ನವರು ಯುದ್ಧದಲ್ಲಿ ಪಾಂಡವರ ಕಡೆಯನ್ನ ಕೊಲ್ತಾ ಬಂದ್ರು. ದ್ರೋಣನು ಸೋಮಕರನ್ನ, ಸಂಜಯರನ್ನ ಕೊಲ್ಲುವುದಕ್ಕಾಗಿ ಅವರನ್ನು ಎದುರಿಸಿದ. ದ್ರೋಣನು ಸಂಜಯ ಸೈನ್ಯದಲ್ಲಿ ಅನೇಕರನ್ನು ಕೊಲ್ಲುತ್ತಾ ಬರಲು ಅಲ್ಲಿ ಪ್ರಬಲವಾದ ಹಾಹಾಕಾರ ಉಂಟಾಯಿತು. ದ್ರೋಣನ ಬಾಣದಿಂದ ಗಾಯಪಟ್ಟ ಅನೇಕ ಕ್ಷತ್ರಿಯರು ರಣರಂಗದಲ್ಲಿ ವ್ಯಾಧಿಗ್ರಸ್ತರಂತೆ ಬಿದ್ದು ಹೊರಳಾಡ್ತಾ ಇದ್ರು. ಕೂಗುತ್ತಲೋ ಅರ್ಚುತ್ತಲೋ ಮರೆಯುಡ್ತಾ ಇರುವ ಜನರ ಕೂಗು ಎಡಬಿಡದೆ ಕೇಳಿಸ್ತಾ ಇತ್ತು. ಇದರಂತೆಯೇ ಭೀಮನು ಕೌರವರೊಡನೆ ಭಯಂಕರ ಯುದ್ಧವನ್ನ ಆರಂಭಿಸಿ ಬೇರೊಬ್ಬ ಯಮನೋ ಎಂಬಂತೆ ಅವರನ್ನು ಕೊಲೆ ಮಾಡ್ತಾ ಇದ್ದ. ಈ ಹೊಡೆದಾಟದಲ್ಲಿ ಭಯಂಕರವಾದ ರಕ್ತ ನದಿ ಪ್ರವಹಿಸಿತು. ಯುದ್ಧ ರಂಗ ನೋಡುವುದಕ್ಕೆ ಭಯಂಕರವಾಯಿತು. ಇಷ್ಟರಲ್ಲಿ ಭೀಮ ಕೋಪದಿಂದ ಗಜ ಸೈನ್ಯಕ್ಕೆ ಪ್ರವೇಶಿಸಿ ಆನೆಗಳನ್ನು ಕೊಲ್ಲುತ್ತಾ ಬಂದ. ಭೀಮನ ಬಾಣದಿಂದ ಹೊಡೆಯಲ್ಪಟ್ಟ ಅನೇಕ ಗಜಗಳು ಅಲ್ಲಲ್ಲಿ ಸತ್ತು ಬಿದ್ವು. ಕೆಲವು ಕೂಕೊಂಡ್ವು, ಕೆಲವು ದಿಕ್ಕು ತಿಳಿಯದೆ ಅಲಿತಾ ಇದ್ವು, ಕೆಲವು ಓಡ್ ಹೋದ್ವು. ದೊಡ್ಡದವನ ಆನೆಗಳ ಸೊಂಡಿಲ ಕಿತ್ತು ಮೈಯಲ್ಲಿ ಹರಿದು ಬಾಯಿದಿಂದ ಅರ್ಚುತ್ತಾ ಕೆಳಕೊಳ್ಳಿ ಸಾಯ್ತಾ ಇದ್ವು. ಇದೇ ಸಮಯದಲ್ಲಿ ನಕುಲ ಸಹದೇವರಿಬ್ಬರು ನಿನ್ನ ಕಡೆಗೆ ಕುದುರೆ ಸೈನ್ಯವನ್ನು ಬಡಿದುಕೊಳ್ತಾ ಇದ್ರು. ಸುವರ್ಣ ಅಲಂಕೃತವಾದ ಕುದುರೆಗಳು ಅಲ್ಲಲ್ಲಿ ಕೊಲೆಗೀಡಾಗಿ 100,000 ಲೆಕ್ಕದಿಂದ ನೆಲಕ್ಕೆ ಬಿದ್ವು. ಹೀಗೆ ಪೆಟ್ಟು ತಿಂದ ಕುದುರೆಗಳು ನಾಲಿಗೆ ಕಿತ್ತು ನಿಟ್ಟುಸಿರುವಿಟ್ಟು ಭಯದಿಂದ ಕೂಗುತ್ತಾ ಮೃತಪ್ರಾಯವಾಗಿದ್ದ ಕುದುರೆಗಳ ದೇಹದಿಂದ ರಣರಂಗವೆಲ್ಲ ತುಂಬ ಹೋಯ್ತು. ಮತ್ತೊಂದು ಕಡೆ ಅರ್ಜುನ ರಥಿಕರಾದ ಕ್ಷತ್ರಿಯರನ್ನ ಕೊಲ್ಲುತ್ತಾ ಬಂದ. ಮುರಿದ ರಥಗಳಿಂದ, ತುಂಡಾದ ಧ್ವಜಗಳಿಂದ, ಪುಡಿ ಪುಡಿಯಾಗಿ ಕತ್ತರಿಸಲ್ಪಟ್ಟ ಆಯುಧಗಳಿಂದ, ಕತ್ತರಿಸಲ್ಪಟ್ಟಂತ ಛತ್ರ, ಚಾಮರ, ವ್ಯಜನಾದಿ ಚಿಹ್ನಗಳಿಂದ, ಹಾರ, ಕೇಯೂರ, ಕುಂಡಲಾದಿ ಆಭರಣಗಳಿಂದ, ಹರಿದ ಶಿರೋವಸ್ತ್ರಗಳಿಂದ, ಪತಾಕೆಗಳಿಂದ ರಣಭೂಮಿಯೆಲ್ಲ ತುಂಬಿ ಭಯಂಕರವಾಗಿತ್ತು. ಅಲ್ಲಲ್ಲಿ ಕಿತ್ತು ಬಿದ್ದ ಕಡಿವಾಣಗಳು, ನೊಗದ ಗಟ್ಟುಗಳು, ರಣಭೂಮಿ ವಸಂತ ಕಾಲದಲ್ಲಿ ಪುಷ್ಪಿತವಾದ ತೋಟದಂತೆ ಕಾಣಿಸ್ತಾ ಇತ್ತು. ಇತ್ತಲಾಗಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಇವರೆಲ್ಲ ಕೋಪದಿಂದ ಪಾಂಡವ ಸೈನ್ಯವನ್ನು ಧ್ವಂಸ ಮಾಡ್ತಾ ಬಂದ್ರು. ಅತ್ತಲಾಗಿ ಪಾಂಡವರು ಕೋಪದಿಂದ ನಿನ್ನ ಸೈನ್ಯವನ್ನು ಕೊಲ್ಲುತ್ತಾ ಬಂದ್ರು. ಉಭಯ ಪಕ್ಷದಲ್ಲೂ ಪ್ರಬಲವಾದಂತ ಜನ ಕ್ಷಯ ಅನ್ನೋದು ಉಂಟಾಯಿತು. ಇಲ್ಲಿಗೆ 89ನೇ ಅಧ್ಯಾಯ. ಅಷ್ಟಮೈಹಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. 89 ಆಯ್ತು. 90ನೇ ಅಧ್ಯಾಯದನ್ನ ಮುಂದಿನ ವಾರ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿತ್ಯುಪಶಿರೋ ಭಂಗ ಪಂಚಾನ್ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ.